ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಬ್ಬಕ್ಕಿ ದೋಸೆ ಮಾಡ್ತಾಯಿದ್ದೀನಿ, ಸಾಬುದಾನ ದೋಸೆ. ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಡೈಲಿ ಬ್ರೇಕ್ಫಾಸ್ಟ್ ಏನು ಮಾಡೋದಂತ ನಾವು ಯೋಚನೆ ಮಾಡ್ತಾಯಿರ್ತೀವಿ. ಆ ಟೈಮಲ್ಲಿ ಈ ದೋಸೆನ ನಾವು ವೀಕಲ್ಲಿ ಒನ್ ಡೇ ಮಾಡ್ಕೋಬೋದು. ಒನ್ ಟೈಮ್ ಮಾಡಿ ನೋಡಿ, ಇದನ್ನು ನೀವು ಅವಾಗವಾಗ ಮಾಡೋಣ ಅನ್ನೋ ಥರ ಮಾಡ್ತಾ ಇರ್ತೀರ. ತುಂಬ ಸ್ಮೂತಾಗಿ ದೋಸೆ ರೆಡಿಯಾಗಿದೆ. ನೋಡಿ, ಈ ಥರ ಸ್ಮೂತಾಗಿ ದೋಸೆ ರೆಡಿ ಆಗುತ್ತೆ. ಡೈಲಿ ಏನು ಮಾಡೋದಂತ ಚಿಂತೆ ಮಾಡೋರಿಗೆ ಈ ದೋಸೆನೂ ಒಂದು ಬ್ರೇಕ್ಫಾಸ್ಟಾಗಿ ನಾವು ರೆಡಿ ಮಾಡ್ಕೋಬೋದು. ಈ ರೆಸಿಪಿಗೆ ಬೇಕಾಗಿರುವಂಥ ಸಾಮಗ್ರಿ, ನಾನಿಲ್ಲಿ 2-3 ಸ್ಪೂನು ಉದ್ದಿನಬೇಳೆನ ತೆಗೆದುಕೊಂಡಿದ್ದೀನಿ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸು ಅಕ್ಕಿನ ಯೂಸ್ ಮಾಡಿ ದೋಸೆ ಮಾಡ್ಕೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 2-3 ಸ್ಪೂನು ಉದ್ದಿನಬೇಳೆನ ತೆಗೆದುಕೊಂಡಿದ್ದೀನಿ. ಉದ್ದಿನಬೇಳೆನ ನಾನೊಂದು ಪಾತ್ರೆಗೆ ಹಾಕಿದ್ದೀನಿ. ಈಗ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಸಬ್ಬಕ್ಕಿನ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸು ಸಾಬುದಾನನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾವಿಲ್ಲಿ ಅರ್ಧ ಗ್ಲಾಸು ಸಾಬುದಾನನ ತೆಗೆದುಕೊಳ್ಬೇಕಾಗುತ್ತೆ. ಈಗ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ನಾನು ಒಂದೇ ಪಾತ್ರೆಯಲ್ಲಿ ನೆನೆಸೋದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ನಾನಿಲ್ಲಿ ಉದ್ದಿನಬೇಳೆ ಸಾಬುದಾನ ತೆಗೆದುಕೊಂಡಿರುವ ಗ್ಲಾಸಲ್ಲೇ ನಾನೀಗ 2 ಗ್ಲಾಸ್ ರೇಷನ್ ರೈಸನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ದೋಸೆ ರೈಸ್ ಆಗಲಿ ತೆಗೆದುಕೊಂಡಿದ್ದೀನಿ. ಡಿಪ್ಪೋ ರೈಸಲ್ಲೇ ನಾನಿಲ್ಲಿ ದೋಸೆನ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಡಿಪ್ಪೋ ರೈಸ್ ಇಲ್ಲಾಂದರೆ ದೋಸೆ ರೈಸನ್ನು ಇಲ್ಲಿ ಯೂಸ್ ಮಾಡ್ಕೋಬೋದು. ಅರ್ಧ ಗ್ಲಾಸ್ ಸಾಬುದಾನಕ್ಕೆ ನಾನಿಲ್ಲಿ 2 ಗ್ಲಾಸು ರೈಸನ್ನು ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ನಾನು ನೀಟಾಗಿ ವಾಶ್ ಮಾಡ್ಕೊಬರ್ತೀನಿ. ಒಂದು 2-3 ಸರಿ ನಾನಿಲ್ಲಿ ಉದ್ದಿನಬೇಳೆ ಮತ್ತು ಸಾಬುದಾನನ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನೀರನ್ನು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಈಗ ರೈಸನ್ನು ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಇದು ಡಿಪ್ಪೋ ರೈಸ್ ಆದ್ದರಿಂದ ನಾನು ಇದನ್ನು ನೀಟಾಗಿ 5-6 ಸಾರಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದು ವಾಶ್ ಮಾಡ್ದಂಗೂ ವೈಟಾಗಿ ನೀರು ಬರುತ್ತೆ. ಆ ನೀರನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ನೀರು ಕಾಣಿಸೋ ಥರ ಆಗೋ ತನಕ ನಾವಿಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ. ಇದನ್ನೊಂದು 5-6 ಸಾರಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು 5-6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಈಗ 5-6 ಗಂಟೆಗಳ ನಂತರ ನಾನು ಇದನ್ನ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ.
ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ. ಸಾಬುದಾನ ಮತ್ತು ಉದ್ದಿನ ಬೇಳೆನ ನಾನು ನೆನೆಸಿಟ್ಕೊಂಡದನ್ನ ಈಗ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ರುಬ್ತಾಯಿದ್ದೀನಿ. ನೀರನ್ನು ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟೇ ಹಾಕಿ ರುಬ್ಕೋಬೇಕಾಗತ್ತೆ. ಜಾಸ್ತಿ ನೀರಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಸಾಬುದಾನ ಮತ್ತು ಉದ್ದಿನ ಬೇಳೆನ ನಾನು ರುಬ್ಬಿದ್ದಾಗಿದೆ. ಒಂದು ಪಾತ್ರೆಗೆ ನಾನೀಗ ಹಾಕಿದ್ದೀನಿ. ಈಗ ನಾನು ರೈಸನ್ನು ರುಬ್ಕೊತಾ ಇದ್ದೀನಿ. ನಾನೀಗ ರೈಸನ್ನು ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ರೈಸಿಗೂ ಎಷ್ಟು ಬೇಕು ಅಷ್ಟು ನೀರು ನೋಡಿಕೊಂಡು ಹಾಕಿ ನೈಸಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಎರಡೂ ನಾನೀಗ ನೈಸಾಗಿ ರುಬ್ಕೊಂಡಿದ್ದೀನಿ. ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನೀರನ್ನು ಜಾಸ್ತಿ ಸೇರಿಸಿಲ್ಲ. ರುಬ್ಬೋ ಆಗಲೇ ನೀರಾದ್ರಿಂದ ನಾನೀಗ ಜಾಸ್ತಿ ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿಲ್ಲ. ಈಗ ನಾನು ನೈಟ್ 7 o'clock ಇದನ್ನು ರುಬ್ಬಿ ಇಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದನ್ನು ದೋಸೆ ಮಾಡ್ಕೊತಾ ಇದ್ದೀನಿ. ಒಂದು ನೈಟೆಲ್ಲ ಇದು ನಾನು ರುಬ್ಬಿ ಇಟ್ಟಿದ್ದೀನಿ. ಈಗ ನಾನು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ರುಚಿಗೆ ಬೇಕು ಅಂತ ನೋಡಿಕೊಂಡು ನಾವಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಉಪ್ಪನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ಸೋಡಾ ಆಗಲಿ ಇನ್ನೇನಾಗಲಿ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದ್ದರಿಂದ ನಾನಿಲ್ಲಿ ಉಪ್ಪನ್ನು ಮಾತ್ರ ಆ್ಯಡ್ ಮಾಡಿ ದೋಸೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ತವಾನ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ನಾನು ದೋಸೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ತೆಳುವಾಗಿ ದೋಸೆ ಮಾಡ್ತಿಲ್ಲ, ಸೆಟ್ ದೋಸೆ ಥರ ದೋಸೆ ಮಾಡ್ಕೊತಾ ಇದ್ದೀನಿ.
ಇನ್ನೊಂದು ದೋಸೆ ಹಾಕ್ಕೊತಾ ಇದ್ದೀನಿ. ದೋಸೆ ಆಗಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಆಗಲಿ ತುಪ್ಪ ಆಗಲಿ ಏನಾದರೂ ನಾವಿಲ್ಲಿ ಹಾಕ್ಕೋಬೋದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ದೋಸೆ ಮಾಡ್ಕೋಬೇಕಾಗತ್ತೆ. ದೋಸೆ ಮಾತ್ರ ಸೂಪರಾಗಿ ಬಂದಿದೆ. ತುಂಬ ಸ್ಮೂತಾಗಿ ದೋಸೆ ಚೆನ್ನಾಗಿ ಬಂದಿದೆ. ಈಗ ನಾನು ಎರಡು ಕಡೆ ದೋಸೆನ ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ದೋಸೆ ಬಂದಿದೆ ಅಂತ. ನೋಡಿ ಈ ಥರ ಸ್ಮೂತಾಗಿ ದೋಸೆ ರೆಡಿ ಆಗಿದೆ. ಈಗ ನಾನು ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಟರ್ ಪನ್ನೀರ್ ಜೊತೆ ದೋಸೆನ ಹಾಕ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ಸಾಬುದಾನ ದೋಸೆ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.